myself Vaishali Thakkar. Today we are going to start the first chapter of PUC first year, that is nature and purpose of business. ವ್ಯವಹಾರದ ಸ್ವರೂಪ ಮತ್ತು ಉದ್ದೇಶ. Now before starting this chapter details, let us understand that why it is necessary to understand the nature and purpose of business. See, in the previous class only we have learned that the agriculture sector contributes only 16 to 18% into the GDP, whereas 60 to 70% of the population is still dependent on the agricultural sector. So it is very important for the young India to understand that how business studies subject can help them in exploring another one area for earning their livelihood, and ultimately it will help them to grow their standard of living as well if they understand this subject properly. ನೋಡಿ, ಭಾರತದಲ್ಲಿ ಕೃಷಿ ಪ್ರಧಾನ ಸೆಕ್ಟರ್ದಲ್ಲಿ, ಕೃಷಿ ಸೆಕ್ಟರ್ದಲ್ಲಿ 60 to 70% ಪಾಪ್ಯುಲೇಷನ್ ಏನೈತಿ ಅದರ ಮೇಲೆ ಅವಲಂಬಿತ ಐತಿ, ಡಿಪೆಂಡೆಂಟ್ ಐತಿ. ವೇರಾಸ್ ಅದರ ಕಾಂಟ್ರಿಬ್ಯೂಷನ್ GDP ದಲ್ಲಿ ಬಹಳಷ್ಟು ಕಮ್ಮಿ ಐತಿ, ಓನ್ಲಿ 16 to 18%, and there are many various reasons for that. ಸೊ ನಮ್ಮ ತರುಣ ಭಾರತಿಗೆ ಒಂದು ಅವಶ್ಯಕತೆ ಏನೈತಂದ್ರೆ ಅವರು ವ್ಯವಹಾರದ ಅಧ್ಯಯನವನ್ನು ಸರಿಯಾಗಿ ಕಲ್ಕೊಂಡ್ರಂದ್ರೆ ವ್ಯಾಪಾರದಲ್ಲಿನೂ ಒಂದು ಬಹಳಷ್ಟು ಅವಕಾಶಗಳು ಅವ್ರ ಸಲುವಾಗ ಅದಾವ. ಸೊ ಈಗ ಯಾವಾಗಲೂ ಜಸ್ಟ್ PUC ಫಸ್ಟ್ ಇಯರ್ ನಲ್ಲಿ ಅದೇರಿ, ಕಾಮರ್ಸ್ ಅನ್ನು ಸೆಲೆಕ್ಟ್ ಮಾಡಿರಿ, ಸೊ ನಿಮ್ಮಲ್ಲಿ ಅಲ್ಟಿಮೇಟ್ಲಿ ಆ ಒಂದು ಸ್ಕೋಪ್ ಐತಿ ವೇರ್ ಯು ಕ್ಯಾನ್ ಥಿಂಕ್ ಆಫ್ ಸ್ಟಾರ್ಟಿಂಗ್ ಯುವರ್ ಓನ್ ಬಿಸ್ನೆಸ್. So suppose if you have that thought of becoming a businessman to run and manage your own business, or to become one of the biggest businessmen of our country or in the whole world also, then it is very much important that right from the beginning you understand what is the nature of business, what is the purpose of business. ಯಾವಾಗಲೂ ಸ್ಟಾರ್ಟ್ ದಿಂದನ ವ್ಯಾಪಾರ ಮತ್ತು ಅದರ ಸಂಬಂಧಪಟ್ಟಿದ ಎಲ್ಲ ವಸ್ತುಗಳಿಗೆ ಸರಿಯಾಗಿ ಅಧ್ಯಯನ ಮಾಡಿದ್ರಂದ್ರೆ ಖಂಡಿತ ನೀವೊಂದು ಒಳ್ಳೆಯ ವ್ಯಾಪಾರಿ ಆಗಕ್ಕೆ ಸಾಧ್ಯತೆ ಐತಿ. ಸೊ ಈ ಒಂದು ಮಾತದಿಂದ ನಾವು ಇವತ್ತಿನ ಪಾಠವನ್ನು ಸ್ಟಾರ್ಟ್ ಮಾಡೋಣ. ಸೊ ಎಲ್ಲಕ್ಕಿಂತ ಮೊದಲನೇದಂದ್ರೆ ನಮಗೆ ಏನ್ ತಿಳ್ಕೊಳ್ಳಿಕ್ಕೆ ಬರಬೇಕು, ದಟ್ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್. ವ್ಯವಹಾರದ ಪರಿಕಲ್ಪನೆ ಏನು? ಸಂಕ್ಷಿಪ್ತದಲ್ಲಿ ಬಿಸ್ನೆಸ್ ಅಂದ್ರೆ ಏನೈತಿ, ವಾಟ್ ಈಸ್ ಬಿಸ್ನೆಸ್? ಓಕೆ, so business refers to an occupation in which people regularly engage in activities related to purchase, production and or sale or exchange of goods and services with a view of earning profit. So ಇದು ಏನೈತಿ ನೋಡ್ರಿ, businessman ಅದ business ಅದ ಡೆಫಿನೇಷನ್ ಐತಿ. ಸೊ business ಅಂದ್ರೆ ಏನು? ಓಕೆ, so whenever you are reading the definition, what is important is you underline the important words, because that itself becomes your features also, and it helps you in memorizing and getting the clarity also of that particular word. Okay, so madla now kannadalli adra arth ಏನೈತಿ ಅದನ್ನು ಓದೋಣ, and then we shall explain in both the languages. ವ್ಯವಹಾರವೆಂದರೆ ಲಾಭ ಗಳಿಸುವ ಉದ್ದೇಶದಿಂದ, ಏನ್ ಹೇಳ್ತಾರೆ ನೋಡ್ರಿ, ವ್ಯವಹಾರವೆಂದರೆ ಲಾಭ ಗಳಿಸುವ ಉದ್ದೇಶದಿಂದ ಜನರು ಸರಕು ಮತ್ತು ಸೇವೆಗಳ ಖರೀದಿ, ಉತ್ಪಾದನೆ ಮತ್ತು ಮಾರಾಟಗಳಲ್ಲಿ ನಿರಂತರವಾಗಿ ತೊಡಗಿಕೊಳ್ಳುವ ಕಾರ್ಯವಾಗಿದೆ ಎಂದು ಹೇಳಬಹುದು. ಸೊ ಯಾವಾಗ ನೀವು ಯಾವುದೇ ವ್ಯಾಖ್ಯಾನವನ್ನು ಓದ್ತೀರಿ, ನೀವು ಏನು ಮಾಡಬೇಕು, ಆ ವ್ಯಾಖ್ಯಾನದಲ್ಲಿ ಕೊಟ್ಟಿರುವಂತಹ ಮಹತ್ವದ ಶಬ್ದಗಳನ್ನು ನೀವು ಅಂಡರ್ಲೈನ್ ಮಾಡ್ಕೋಬೇಕು. ಯಾಕಂದ್ರೆ ಆ ಶಬ್ದಗಳಿಂದ ನಿಮಗೆ ಸಂಪೂರ್ಣವಾಗಿ ಆ ವ್ಯಾಖ್ಯಾನದ ಅರ್ಥವನ್ನು ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಸೊ ವಾಟ್ ಈಸ್ ಬಿಸ್ನೆಸ್? ಇಟ್ ರೆಫರ್ಸ್ ಟು ಅನ್ ಆಕ್ಯುಪೇಷನ್. ಅದು ಏನೈತಿ, ಬಿಸ್ನೆಸ್ ವ್ಯಾಪಾರ ಏನೈತಿ, ಅದು ಒಂದು ಕಾರ್ಯ ಏನೈತಿ. ಓಕೆ, ಇನ್ ವಿಚ್ ಪೀಪಲ್, ಸೊ ಅದರಲ್ಲಿ ಪೀಪಲ್ ವ್ಯಕ್ತಿಗಳು ರೆಗ್ಯುಲರ್ಲಿ ಎಂಗೇಜ್. ಸೊ ಮಹತ್ವದ ಶಬ್ದ ಏನೈತಿ ನೋಡ್ರಿ, ರೆಗ್ಯುಲರ್ಲಿ, ನಿಯಮಿತವಾಗಿ ಎಂಗೇಜ್ ಇನ್ ಆಕ್ಟಿವಿಟೀಸ್ ರಿಲೇಟೆಡ್ ಟು. ಸೊ ಯಾವ್ಯಾವ ಕಾರ್ಯಗಳನ್ನು ಮಾಡ್ತಾರೆ? ವಾಟ್ ಆರ್ ದ ಆಕ್ಟಿವಿಟೀಸ್ ಡನ್ ಬೈ ಎನಿ ಬಿಸ್ನೆಸ್ ಮ್ಯಾನ್? ಟು ಪರ್ಚೇಸ್, ಪ್ರೊಡಕ್ಟ್
ಸೇಲ್ ಅನ್ನು ಮಾಡ್ತಾರೋ. ಸಪೋಸ್ ಅವ್ರು ಪ್ರೊಡಕ್ಷನ್ ಮಾಡಕತ್ತಿಲ್ಲ ಅಂದ್ರೆ ಪರ್ಚೇಸ್ ಮಾಡಿ ಸೇಲವನ್ನು ಮಾಡಕತ್ತಾರು. ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಸಪೋಸ್ ಅವ್ರು ಪ್ರೊಡ್ಯೂಸ್ ಮಾಡಕತ್ತಿಲ್ಲ, ಪರ್ಚೇಸ್ ಮಾಡಕತ್ತಿಲ್ಲ, ದೇ ಆರ್ ಜಸ್ಟ್ ಎಕ್ಸ್ಚೇಂಜಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ವಿತ್ ಅ ವ್ಯೂ ಟು ಅರ್ನಿಂಗ್ ಪ್ರಾಫಿಟ್. ಸೊ ಇಲ್ಲಿ ಮಹತ್ವದ ಶಬ್ದದಲ್ಲಿ ಏನ್ ಫೋಕಸ್ ಮಾಡಬೇಕು? ಅರ್ನಿಂಗ್ ಪ್ರಾಫಿಟ್. ಲಾಭಕ್ಕಾಗಿ, ಲಾಭದ ಉದ್ದೇಶಕ್ಕಾಗಿ ಏನ್ ಮಾಡಕತ್ತಾರ ಅವರು? ವ್ಯಾಪಾರವನ್ನು ಮಾಡ್ಬೇಕಂತಾರ. ಓಕೆ, so with the motto of earning profit, any person doing any activity which involves the goods and services which is done regularly, that is called business. Okay, so business edak ಮಾಡ್ತಾರೋ? with the motto of earning profit. that is the main objective. ಅದ ಏನೈತಿ? ಮೇನ್ ಉದ್ದೇಶ ಐತಿ. ಈಗ ಬಿಸ್ನೆಸ್ ಮಾಡಬೇಕಾದ್ರೆ ವ್ಯಕ್ತಿಗಳು ಏನೇನ್ ಮಾಡ್ತಾರೋ? ಮೊದಲನೇದಂತೂ ನಿಯಮಿತವಾಗಿ ಯಾವುದೇ ವಸ್ತು ಅಥವಾ ಸರಕುಗಳನ್ನು ಅವ್ರು ಏನ್ ಮಾಡ್ತಾರೋ? ಪರ್ಚೇಸ್ ಮಾಡ್ತಾರೋ ಅಥವಾ ತಾವೇ ಅದರದ ಉತ್ಪಾದನೆ ಮಾಡ್ತಾರೋ. ಆಮೇಲೆ ಅದ್ರದ್ದು ಏನ್ ಮಾಡ್ತಾರೋ? ಮಾರಾಟವನ್ನು ಮಾಡ್ತಾರೋ. ಓಕೆ, ಅಥವಾ ಈಗಂತೂ ಸರ್ವಿಸ್ ಇಂಡಸ್ಟ್ರಿನೂ ಇಷ್ಟು ಗ್ರೋ ಆಗತೈತಿ. ಸೊ ಇಫ್ ಯು ಆರ್ ಇನ್ ಟು ದ ಸರ್ವಿಸ್ ಸೆಕ್ಟರ್, ದಟ್ ಇಸ್ ಬ್ಯಾಂಕಿಂಗ್, ಟ್ರಾನ್ಸ್ಪೋರ್ಟೇಷನ್ ಆರ್ ಎನಿ ಅದರ್ ಸರ್ವಿಸ್ ಇಂಡಸ್ಟ್ರಿ, you are providing the services with the view of earning profit. That is called as business. So ವ್ಯವಹಾರವೆಂದರೆ ಏನು? ಲಾಭ ಗಳಿಸುವ. ನೋಡ್ರಿ, ಮಹತ್ವದ ಶಬ್ದ ಏನೈತಿ? ಲಾಭ ಗಳಿಸುವ ಉದ್ದೇಶದಿಂದ. ಓಕೆ, ಸೊ ದಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್. ಇದೇನೈತಿ? ಒಂದು ಮಹತ್ವದ ಉದ್ದೇಶ ಐತಿ ಯಾವುದೇ ವ್ಯಾಪಾರಿ. ಓಕೆ, ಅವ್ರು ಯಾವುದೇ ವ್ಯಾಪಾರಿ ಕೇಳ್ರಿ, ನಿಮ್ದು ಮೇನ್ ಉದ್ದೇಶ ಏನೈತಿ? ಲಾಭ ಗಳಿಸುವುದು. ಯಾರು ಹಿಂಗ ಅನ್ನಂಗಿಲ್ಲ ಸಮಾಜ ಸೇವೆ ಮಾಡ್ಲಿಕ್ಕೆ. ಬಿಕಾಸ್ ಸಮಾಜ ಸೇವೆ ಮಾಡೋದಿತ್ತಂದ್ರೆ ಅವ್ರಿಗೆ ನಾವು ಬಿಸ್ನೆಸ್ ಮ್ಯಾನ್ ಅಂತ ಅನ್ನಂಗಿಲ್ಲ, ಮತ್ತೆ ಅದು ಬಿಸ್ನೆಸ್ ಅಂತೂ ಅನ್ನಂಗಿಲ್ಲ. ದಟ್ ವಿಲ್ ಬಿ ಅ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ವೇರ್ ದೇರ್ ಆಬ್ಜೆಕ್ಟಿವ್ ವಿಲ್ ಬಿ ಟು ಸರ್ವ್ ದ ಸೊಸೈಟಿ. ಸಮಾಜ ಕಲ್ಯಾಣ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂತವರಿಗೆ ನಾವು ಬಿಸ್ನೆಸ್ ಇನ್ಸ್ಟಿಟ್ಯೂಟ್ಸ್ ಅಂತ ಕರೆಯಂಗಿಲ್ಲ. ದೇ ವಿಲ್ ಬಿ ಕಾಲ್ಡ್ ಆಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ವೇರ್ ದೇರ್ ಆಬ್ಜೆಕ್ಟಿವ್ ಇಸ್ ನಾಟ್ ಟು ಮೇಕ್ ಪ್ರಾಫಿಟ್. ಬಟ್ ಬಿಸ್ನೆಸ್ ಅಂತ ಯಾವಾಗ ಕರಿತೀವಿ? ಯಾವಾಗ ಅವರ ಪ್ರಥಮ ಅಥವಾ ಮಹತ್ವದ ಉದ್ದೇಶನ ಏನೈತಿ? ಲಾಭವನ್ನು ಗಳಿಸುವುದು. ಸೊ ಈ ಲಾಭ ಗಳಿಸಲಿಕ್ಕೆ ಅವರು ಏನು ಮಾಡ್ತಾರೋ? ಜನರು ಸರಕು ಮತ್ತು ಸೇವೆಗಳ, ಓಕೆ, ಸರಕು ಅಂದ್ರೆ ಏನ್? ಗೂಡ್ಸ್ ಇರ್ತಾವ, ಯಾವ್ದನ್ನು ನೋಡಬಹುದು, ಮುಟ್ಟಬಹುದು, ಅವು ಎಲ್ಲಕ್ಕೂ ನಾವು ಏನಂತ ಕರಿತೀವಿ? ಸರಕುಗಳು ಅಂತ ಕರಿತೀವಿ. ದೇ ಆಲ್ ಆರ್ ಕಾಲ್ಡ್ ಆಸ್ ಗೂಡ್ಸ್. ಪೆನ್, ಪೇಪರ್, ಪೆನ್ಸಿಲ್, ವಾಟ್ ಎವರ್ ಯು ಕ್ಯಾನ್ ಸಿ ಅರೌಂಡ್ ಯು, ಎವ್ರಿಥಿಂಗ್ ಈಸ್ ಗೂಡ್ಸ್. ಸೊ ನಿಮ್ ಸುತ್ತಮುತ್ತದಲ್ಲಿ ಎಲ್ಲಿ ಕುಂತೀರಿ? ಜಸ್ಟ್ ಹ್ಯಾವ್ ಅ ವ್ಯೂ. ನಿಮಗೆ ಏನೇನ್ ಕಾಣ್ತೈತಿ ಅದೆಲ್ಲಕ್ಕೂ ನಾವು ಏನಂತ ಕರಿತೀವಿ? ಗೂಡ್ಸ್ ಅಂತ ಕರಿತೀವಿ. ಸೇವೆಗಳು ಅಂದ್ರೆ ಏನ್ ನೋಡ್ರಿ? ವಾಟರ್, ಎಲೆಕ್ಟ್ರಿಸಿಟಿ, ಟ್ರಾನ್ಸ್ಪೋರ್ಟೇಷನ್, ಬ್ಯಾಂಕಿಂಗ್, ಇಂಟರ್ನೆಟ್, ದೀಸ್ ಆರ್ ಆಲ್ ಸರ್ವಿಸಸ್. ಓಕೆ, ಸೊ ಸೇವೆಗಳ ಖರೀದಿ, ಅದನ್ನ ಖರೀದಿ ಮಾಡುವುದು ಅಥವಾ ಉತ್ಪಾದನೆ. ಈಗ ಎಲ್ಲಾರು ಅಂತೂ ಉತ್ಪಾದನೆ ಮಾಡಕ್ ಸಾಧ್ಯ ಇಲ್ಲ, ಫ್ಯಾಕ್ಟರಿ ಅಥವಾ ಇಂಡಸ್ಟ್ರಿ ಹಾಕಕ್ಕೆ ಸಾಧ್ಯತೆ ಇಲ್ಲ. ಸೊ ಅವ್ರು ಏನ್ ಮಾಡ್ತಾರೋ? ಬಲ್ಕದಲ್ಲಿ, ಜಾಸ್ತಿ ಪ್ರಮಾಣದಲ್ಲಿ ಖರೀದಿ ಮಾಡಿ ಆಮೇಲೆ ಅದನ್ನ ಕಿರುಕುಳದಲ್ಲಿ ಅಥವಾ ರಿಟೇಲದಲ್ಲಿ ಮಾರಬಹುದು. ಓಕೆ, ಸೊ ದೇ ಕ್ಯಾನ್ ಐದರ್ ಪ್ರೊಡ್ಯೂಸ್ ಇಟ್ ಆರ್ ದೇ ಕ್ಯಾನ್ ಪರ್ಚೇಸ್ ಇಟ್ ಅಂಡ್ ದೆನ್ ಸೆಲ್ ಇಟ್. ಓಕೆ, ಸೊ ಖರೀದಿ, ಉತ್ಪಾದನೆ ಮತ್ತು ಮಾರಾಟಗಳಲ್ಲಿ ನಿರಂತರವಾಗಿ. ಸೊ ಇದು ಯಾಕೆ ಹೇಳ್ತಾರೆ ನೋಡ್ರಿ? ಇಟ್ ಹ್ಯಾಸ್ ಟು ಬಿ ಅ ರೆಗ್ಯುಲರ್ ಆಕ್ಟಿವಿಟಿ. ಯಾಕಂದ್ರೆ ನೋಡ್ರಿ, ನಿಮ್ ಕಡೆ ಯಾವ್ದಾದ್ರು ಒಂದು ಹಳಿ ಮೊಬೈಲ್ ಐತಿ, ಅದನ್ನ ನೀವು ಮಾರ್ಬಿಟ್ಟಿರಿ, ಮತ್ತೆ ಅದನ್ನ ನಿಮಗೆ 10,000 ರೂಪಾಯಿ ಲಾಭನೂ ಆಗೈತಿ. ಅದನ್ನ ನಾವು ಬಿಸ್ನೆಸ್ ಅಂತ ಕರೆಯಂಗಿಲ್ಲ. ಬಟ್ ನೀವು ಬಿಸ್ನೆಸ್ ಆ ಮೊಬೈಲ್ ನಲ್ಲಿನ ಮಾಡಕತ್ತೀರಿ, ದಟ್ ಯು ಆರ್ ಕಂಟಿನ್ಯೂಸ್ಲಿ ಸೆಲ್ಲಿಂಗ್ ದ ಮೊಬೈಲ್ ಹ್ಯಾಂಡ್ಸೆಟ್ಸ್, ದೆನ್ ದಟ್ ಈಸ್ ಕಾಲ್ಡ್ ಆಸ್ ಅ ಬಿಸ್ನೆಸ್. ಯಾವ್ದು ನಿಮ್ ಕಡೆ ವಸ್ತು ಐತಿ, ಅದು ನಿಮಗೆ ಬೇಕಾಗಿಲ್ಲ, ಅದನ್ನ ನೀವು ಮಾರಿರಿ, ಮತ್ತೆ ಅದ್ರ ಮೇಲೆ ಲಾಭನೂ ಆಗೈತಿ, that will be not called as business because that you have done for one time. But what you do regularly, that is called business. Okay, so ನಿರಂತರವಾಗಿ ತೊಡಗಿಕೊಳ್ಳುವ ಕಾರ್ಯವಾಗಿದೆ ಎಂದು ಹೇಳಬಹುದು. ಸೊ ನೋಡ್ರಿ, ನಿಮಗೆ ಈ ಒಂದು ಡೆಫಿನೇಷನ್ ದಿಂದ ಬಿಸ್ನೆಸ್ ಅಂದ್ರೆ ಏನು ಅದು ತಿಳಿದಿರಬೇಕು. ಸೊ ಈಗ ನಾವು ಏನ್ ನೋಡ್ತೀವಿ? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್? ವ್ಯವಹಾರ ಚಟುವಟಿಕೆಗಳ ಗುಣಲಕ್ಷಣಗಳು. ಸೊ ನೋಡ್ರಿ, ಯಾವಾಗ ನೀವು ಬಿಸ್ನೆಸ್ ಮಾಡ್ಬೇಕಂತ ವಿಚಾರ ಮಾಡ್ತೀರಿ, ನಿಶ್ಚಯವನ್ನು ಮಾಡ್ಕೋತೀರಿ, you need to understand these points because it will give you still clear picture that what exactly a business is.
ಯಾವಾಗ ನೀವು ಒಂದು ವ್ಯಾಪಾರಿ ಆಗಬೇಕು, ಮಾಲಕರು ಆಗ್ಬೇಕಂತ ನಿರ್ಣಯವನ್ನು ತಗೊಂಡ್ ಬಿಡ್ತೀರಿ. ಸೊ ಈ ಗುಣಲಕ್ಷಣಗಳನ್ನು ಯಾವಾಗ ನೀವು ಸೂಕ್ತವಾಗಿ ತಿಳ್ಕೊತೀರಿ, ನಿಮಗೆ ಇನ್ನಷ್ಟು ಒಂದು ಕ್ಲಿಯರ್ ಪಿಕ್ಚರ್, ಕ್ಲಿಯರ್ ಐಡಿಯಾ ಬರ್ತೈತಿ ದಟ್ ವ್ಯಾಪಾರ ಅಂದ್ರೆ ಏನು. ಓಕೆ, ಸೊ ಮೊದಲನೇದಂದ್ರೆ ಏನ್ ಹೇಳ್ತಾರೆ ನೋಡ್ರಿ, ಇಟ್ ಈಸ್ ಆನ್ ಇಕನಾಮಿಕ್ ಆಕ್ಟಿವಿಟಿ, ಆರ್ಥಿಕ ಚಟುವಟಿಕೆ. ಸೊ ಇಕನಾಮಿಕ್ ಆಕ್ಟಿವಿಟಿ ಅಂದ್ರೆ ಏನಂತ ತಿಳ್ಕೊರಿ. ಎರಡು ಪ್ರಕಾರದ ಆಕ್ಟಿವಿಟೀಸ್ ಇರ್ತಾವ. ಒಂದ್ ಇರ್ತೈತಿ ಇಕನಾಮಿಕ್ ಆರ್ಥಿಕ ಚಟುವಟಿಕೆ, ಇನ್ನೊಂದು ಇರ್ತೈತಿ ನಾನ್ ಇಕನಾಮಿಕ್ ಆಕ್ಟಿವಿಟೀಸ್ ಅನಾರ್ಥಿಕ ಚಟುವಟಿಕೆಗಳು. ಉದಾಹರಣೆಗಾಗಿ ಮಮ್ಮಿ ನಿಮ್ ಸಲುವಾಗಿ ಅಡಿಗೆ ಮಾಡ್ತಾವ. ಓಕೆ, ಡಸ್ ಶಿ ಚಾರ್ಜ್ ಫಾರ್ ದಟ್? ನೋ, ಬಿಕಾಸ್ ಇಟ್ ಈಸ್ ನಾಟ್ ಆನ್ ಇಕನಾಮಿಕ್ ಆಕ್ಟಿವಿಟಿ. ಬಟ್ ಹೋಟೆಲ್ನಲ್ಲಿನೂ ಅಡಿಗೆ ಮಾಡಿನ ಅವ್ರು ಕೊಡ್ತಾರೆ. ಕ್ಯಾನ್ ಐ ಕಾಲ್ ಇಟ್ ಇಸ್ ಅನ್ ಇಕನಾಮಿಕ್ ಆಕ್ಟಿವಿಟಿ? ಎಸ್, ಬಿಕಾಸ್ ಅಲ್ಲಿ ಹೋಗಿ ನಾವು ಏನಾದ್ರು ತಿಂಡಿ ತಿಂದ್ವಿ ಅಥವಾ ಏನಾರೇ ಜ್ಯೂಸ್ ಅದು ಕುಡಿದ್ವಿ ಅಂದ್ರೆ ನಾವು ಅದಕ್ಕೆ ದುಡ್ಡು ಕೊಡ್ಬೇಕಾಗ್ತೈತಿ. ಸೊ ಯಾವ ಟ್ರಾನ್ಸಾಕ್ಷನ್ದಲ್ಲಿ, ವ್ಯವಹಾರದಲ್ಲಿ ದುಡ್ಡು ಐತಿ ಅದನ್ನ ನಾವು ಏನಂತ ಕರಿತೀವಿ? ಇಕನಾಮಿಕ್ ಆಕ್ಟಿವಿಟಿ ಅಂತ ಕರಿತೀವಿ. ಈಗ ತಾನೇ ನಾನು ನಿಮಗೆ ಹೇಳಿದೆ, ಸಮಾಜದಕ್ಕಾಗಿ ನೀವು ಏನಾದ್ರು ಮಾಡಕತ್ತೀರಂದ್ರ ಅದರಲ್ಲಿ ಸಮಾಜ ಸೇವೆ ಭಾವನೆ ಇತ್ತಂದ್ರ ಇಟ್ ಕೆನಾಟ್ ಬಿ ಕಾಲ್ಡ್ ಆಸ್ ಅ ಬಿಸ್ನೆಸ್. ಇಟ್ ವಿಲ್ ಬಿ ಅ social service kind of activity where the objective is not of earning profit. Sometimes you might not be even charging any money also there. So business ಏನೈತೆ ನೋಡ್ರಿ, ಪ್ರಥಮ ಪಾಯಿಂಟ್ ನಾವು ನಿಮಗೆ ಏನ್ ಹೇಳ್ಬಿಟ್ಟಾರು, ಅದು ಒಂದು ಆರ್ಥಿಕ ಚಟುವಟಿಕೆ ಆಗೈತಿ in which the money is involved and it is an activity done with the objective of earning more money. ಸೊ ಅದು ಏನೈತಿ, ಒಂದು ಆರ್ಥಿಕ ಚಟುವಟಿಕೆ ಐತಿ. ಎರಡನೇದು ಏನ್ ಹೇಳ್ತಾರೆ ನೋಡ್ರಿ, ಪ್ರೊಡಕ್ಷನ್ ಆರ್ ಪ್ರೊಕ್ಯೂರ್ಮೆಂಟ್ ಆಫ್ ಗುಡ್ಸ್ ಅಂಡ್ ಸರ್ವಿಸಸ್. ಸರಕು ಮತ್ತು ಸೇವೆಗಳ ಉತ್ಪಾದನೆ ಅಥವಾ ಪಡೆದುಕೊಳ್ಳುವುದು. ಓಕೆ, ಸೊ ಸಪೋಸ್ ಇಫ್ ಯು ಆರ್ ಇನ್ ಟು ಇಂಡಸ್ಟ್ರಿ, ನೀವು ಯಾವ್ದಾದ್ರು ಒಂದು ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು, ಕಾಟೇಜ್ ಇಂಡಸ್ಟ್ರಿ ಇರ್ಬೋದು, ಮೀಡಿಯಂ ಇಂಡಸ್ಟ್ರಿ ಇರ್ಬೋದು, ಅಥವಾ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು. ಸೊ ನೀವೇ ಅದರದ ಉತ್ಪಾದನಾ ಮಾಡಾಕತ್ತೀರಿ ಅಥವಾ ಹೋಲ್ಸೇಲರ್ ಆಗಿ ಎಲ್ಲಿ ಉತ್ಪಾದನೆ ಆಗತ್ತೈತಿ ಅಲ್ಲಿ ಅದನ್ನು ಪಡ್ಕೊಂಡು ಆಮೇಲೆ ಅದನ್ನ ಮಾರಾಕತ್ತೀರಿ. ಸೊ ಇಂಥದ್ದು ಏನ್ ಆಕ್ಟಿವಿಟಿ ಇರ್ತೈತಿ, ಗತಿವಿಧಿ ಇರ್ತೈತಿ, ಅದನ್ನ ನಾವು ಏನಂತ ಕರಿತೀವಿ? ಬಿಸ್ನೆಸ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಸೊ ದ ಪ್ರೊಡಕ್ಷನ್ ಆರ್ ಪ್ರೊಕ್ಯೂರ್ಮೆಂಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಓಕೆ, ಸೊ ಯಾವಾಗ ನೀವು ಇಂಥ ಒಂದು ಕಾರ್ಯವನ್ನು ಮಾಡ್ತೀವಿ ಅದನ್ನ ನಾವು ಏನಂತ ಕರಿತೀವಿ? ಬಿಸ್ನೆಸ್ ಅಂತ ಕರಿತೀವಿ. Then the third point is sale or exchange of goods and services. ಮಹತ್ವದ ವಾಕ್ಯ ಐತಿ ನೋಡ್ರಿ, ಮಹತ್ವದ ಶಬ್ದ ಐತಿ ಸೇಲ್. ಸರಕು ಮತ್ತು ಸೇವೆಗಳ ಮಾರಾಟ ಅಥವಾ ವಿನಿಮಯ. ಓಕೆ, ಸೊ ವೆನ್ ಯು ಆರ್ ಎಕ್ಸ್ಚೇಂಜಿಂಗ್ ದ ಗುಡ್ಸ್, ಮೊದಲಿನ ಕಾಲದಾಗಿತ್ತು ನೋಡ್ರಿ ಬಾರ್ಟರ್ ಟ್ರಾನ್ಸಾಕ್ಷನ್ಸ್ ಅಂತ. ನೀವು 1 kg ಗೋಧಿ ಕೊಟ್ರಂದ್ರ ಅವ್ರು ನಿಮಗ 4 kg ಅಕ್ಕಿ ಅದನ್ನು ಕೊಡ್ತಿದ್ರು. ಓಕೆ, ಸೊ ಇಟ್ ವಾಸ್ ಡನ್ ಪ್ರಿವಿಯಸ್ಲಿ ವೆನ್ ದ ಮನಿ ವಾಸ್ ನಾಟ್ ದೇರ್. ಸೊ ದೇರ್ ವಾಸ್ ಎಕ್ಸ್ಚೇಂಜ್ ಆಫ್ goods. Okay, but now as the money has been invented and discovered, we are majority selling the goods and services. Okay, so ಯಾವಾಗ ನೀವು ವಸ್ತುಗಳನ್ನು ಅಥವಾ ಸೇವೆಗಳನ್ನು ಮಾರ್ತೀರಿ ಅವಾಗ ಮಾತ್ರ ನೀವು ಅದನ್ನು ಏನಂತ ಕರಿಬಹುದು? ವ್ಯವಹಾರ ಅಂತ ಕರಿಬಹುದು. then only if you are selling or exchanging the goods and services, then only you can call it as a business. Then ನಾಲ್ಕನೇ ಪಾಯಿಂಟ್ ಏನ್ ಹೇಳ್ತಾರೆ ನೋಡ್ರಿ, ಡೀಲಿಂಗ್ಸ್ ಇನ್ ಗೂಡ್ಸ್ ಅಂಡ್ ಸರ್ವಿಸಸ್ ಆನ್ ರೆಗ್ಯುಲರ್ ಬೇಸಿಸ್. ನೋಡ್ರಿ, ಈಗ ತಾನೇ ನಾನು ನಿಮಗೆ ಹೇಳಿದ್ನಿ, ಯಾವಾಗ ನಿಮ್ಮ ಮುಂದೆ ಏನಾದ್ರೆ ವ್ಯಾಖ್ಯಾನ ಬರ್ತೈತಿ ಅದರದ್ದೇನು ಮಹತ್ವದ ಶಬ್ದಗಳು ಇರ್ತಾವ ಅದನ್ನ ನೀವು ಅಂಡರ್ಲೈನ್ ಮಾಡ್ಕೊಂಡ್ರೆ ಅಂದ್ರೆ ದೇ themselves only become the characteristics. Okay, so as I said earlier, the important words of your definition itself becomes the characteristics. Okay, so what they are saying here is dealings in goods and services on regular basis. So the activity which is done once in a while, and if you by chance earn profit in that, that cannot be called as business. The activity which is done deliberately and daily with the motto of earning profit, then only it is called as business. Okay, so ನಿಯಮಿತವಾಗಿ ಮಾಡುವಂತ ಕಾರ್ಯಗಳನ್ನು ನಾವು ಏನಂತ ಕರಿಬಹುದು? ಬಿಸ್ನೆಸ್ ಅಂತ ಕರಿಬಹುದು. Then what is the next point? Profit earning. ಯಾವುದೇ ವ್ಯಾಪಾರ ಮಾಡಬೇಕಾದ್ರ ಅವ್ರದ್ದು ಪ್ರಥಮ ಉದ್ದೇಶ ಏನಿರ್ತೈತಿ? ಲಾಭವನ್ನು ಗಳಿಸುವುದು.
ಗಳಿಸುವುದು ಎಂದರೆ ನೋಡಿರಿ ಕೇಳಿರಿ ದಟ್ ಯಾವುದೇ ಒಂದು ವ್ಯಾಪಾರಿ ಬರೇ ಸಮಾಜ ಸೇವೆಗಾಗಿ ಕೆಲಸವನ್ನು ಮಾಡಕತ್ತಾರು. ಅವ್ರ ಬಿಸ್ನೆಸ್ ದಲ್ಲಿ ಅವರು 10%, 5%, 20% ಉಪಯೋಗ ಮಾಡಿ ಸಮಾಜದ ಒಳ್ಳೆಯದಕ್ಕಾಗಿ ಕಾರ್ಯಗಳನ್ನು ಮಾಡ್ತಿರಬಹುದು. ಬಟ್ ಕಂಪ್ಲೀಟ್ ಆಗಿ ಬಿಸ್ನೆಸ್ ಅನ್ನ ಸೇವೆಗಾಗಿ ಮಾಡ್ಲಿಕ್ಕತ್ತಾರು, ನಾಟ್ ಪಾಸಿಬಲ್. ಸೊ ಯಾವುದೇ ಬಿಸ್ನೆಸ್ ಇದೆ, ಎನಿ ವಾಟ್ ಎವರ್ ಯು ಕ್ಯಾನ್ ಥಿಂಕ್ ಆಫ್, the objective of any business concern is profit earning. So ಯಾವುದೇ ಬಿಸ್ನೆಸ್ ಅದ ಗುರಿ ಏನಿರ್ತೈತಿ, ಲಾಭವನ್ನು ಗಳಿಸುವುದು. Then the sixth point is uncertainty of return. ಈಗ ನೋಡ್ರಿ, ಯಾವಾಗ ನಾವು ಬಿಸ್ನೆಸ್ ಅಂತ ಹೇಳ್ತೀವಿ, ಸೊ ಬಹಳಷ್ಟು ಮಂದಿ ಹೇಳ್ತಾರೆ ಬಿಸ್ನೆಸ್ ಒಟ್ಟ ಬೇಡಪ್ಪ, ನೌಕರಿ ಪಾಡೈತಿ, ಮುಂಜಾನೆ 9 ಗಂಟೆಗೆ ಹೋಗುದು, ಸಾಯಂಕಾಲ 5 ಗಂಟೆ ತನಕ ಬರುವುದು, ಆರಾಮಾಗಿರುವುದು, ವಾರಕ್ಕೆ ಒಂದು ಸುಟಿನೂ ಸಿಗ್ತೈತಿ, ಟೆನ್ಷನ್ ಇರಂಗಿಲ್ಲ, ಕಿರಿಕಿರಿ ಇರಂಗಿಲ್ಲ ಅಂತ. ಓಕೆ, ಬಟ್ ದೆನ್ ಹೌ ಮಚ್ ಅಪಾರ್ಚುನಿಟಿ ಡು ಯು ಹ್ಯಾವ್ ಟು ಗ್ರೋ ಯುವರ್ ಬಿಸ್ನೆಸ್, grow your job? Very less opportunity. Okay, so there are very less opportunities that your salary will increase, your standard of living will increase. So there is a risk element into the job as well. Similarly, there is a risk element into the business as well. So ಇಲ್ಲಿ ಒಂದು ರಿಸ್ಕ್ ಆಲ್ವೇಸ್ ಇರ್ತೈತಿ ದಟ್ ನೀವು ಏನ ನಿವೇಶವನ್ನು ಮಾಡಿರಿ, ಓಕೆ, ಅದರ ಮೇಲೆ ಪ್ರತಿಫಲ ಬರ್ತೈತೋ ಇಲ್ಲ. ಓಕೆ, ಸೊ ಪ್ರತಿಫಲದ ಅನಿಶ್ಚಿತತೆ. ಸಪೋಸ್ ನೀವು ಯಾವುದೇ ಬಿಸ್ನೆಸ್ ನಲ್ಲಿ 100 ರೂಪಾಯಿ ಹಾಕಿರಿ, ನಿಮ್ಗೆ ಏನ್ ಉದ್ದೇಶ ಇರ್ತೈತಿ, ಕನಿಷ್ಠ ನಿಮ್ಮ ಒಂದು 150 ರೂಪಾಯಿದಾರೆ ಒಳ್ಳೆ ರಿಟರ್ನ್ಸ್ ಬರಬೇಕು. ಸೊ 100 ರೂಪಾಯಿ ನೀವು ಏನ್ ಇನ್ವೆಸ್ಟ್ಮೆಂಟ್ ಮಾಡಿರಿ ಅದು ಬಂದೈತಿ, 50 ರೂಪಾಯಿ ನಿಮಗೆ ಏನಾಗೈತಿ, ಲಾಭವನ್ನು ಆಗೈತೆ ಅಂತ ನಾವು ಹೇಳ್ಬಹುದು. ಬಟ್ ಸಮ್ ಟೈಮ್ಸ್ ಇಟ್ ಮೇ ಹ್ಯಾಪನ್ ದಟ್ ನೀವು 100 ರೂಪಾಯಿ ಹಾಕಿರಿ, ಅದು ಒಳ್ಳೆ ಬರ್ತೈತೋ ಇಲ್ಲ ಅಂತ ಕೆಲವೊಂದ್ಸತಿ ರಿಸ್ಕ್ ಆಗ್ಬಿಟ್ಟಿರ್ತೈತಿ. ಓಕೆ, ಸೊ ಆ ಒಂದು ರಿಸ್ಕ್ ಎಲಿಮೆಂಟ್ ಆಲ್ವೇಸ್ ಇರ್ತೈತಿ. ಅದಕ್ಕಾಗಿನ ಬಹಳ ಮಹತ್ವದ ಇರ್ತೈತಿ ದಟ್ ನೀವು ಯಾವ ಬಿಸ್ನೆಸ್ ಮಾಡಾಕತ್ತೀರಿ, ಎಲ್ಲಿ ಮಾಡಾಕತ್ತೀರಿ, ವಾಟ್ ಈಸ್ ಯುವರ್ ಟಾರ್ಗೆಟ್ area and what quality of good you are producing. There are many factors for the success of any business. It's not just you are producing the premium quality and it will become a success. Okay, so ಹಾಗಾಗಿ ಯಾವಾಗ ನೀವು ಬಿಸ್ನೆಸ್ ಮಾಡ್ತೀರಿ, ಬಹಳಷ್ಟು ಮಾತುಗಳ ಮೇಲೆ ನೀವು ಲಕ್ಷ್ಯವನ್ನು ಕೊಡಬೇಕಾಗ್ತೈತಿ. ಬಟ್ ಕೊಟ್ಟರು ಸಹ ಒಂದು ರಿಸ್ಕ್ ಆಲ್ವೇಸ್ ಇರ್ತೈತಿ ದಟ್ ನೀವು ಏನ್ ನಿವೇಶವನ್ನು ಮಾಡಿರಿ ಅದರ ಪ್ರತಿಫಲ ನಿಮಗೆ ಸಿಗ್ತೈತಿ ಅಥವಾ ಇಲ್ಲ. ಓಕೆ, ಅಂಡ್ ದ ಲಾಸ್ಟ್ ಥಿಂಗ್ ಈಸ್ ಎಲಿಮೆಂಟ್ ಆಫ್ ರಿಸ್ಕ್, ನಷ್ಟ ಭಯದ ಅಂಶ. ಓಕೆ, ಸೊ ರಿಸ್ಕ್ ಅಂದ್ರೆ ಎಲ್ಲಾ ಕಡೆ ನೋಡ್ರಿ, ಲೈಫ್ ದಲ್ಲಿನೂ ರಿಸ್ಕ್ ಐತಿ. ಈಗ ಹೊರಗಡ್ಡಾಡಿ ಅಂದ್ರೆ ಕೊರೋನಾ ಬಂದು ಹಿಡ್ಕೋತೈತಿ, ಅದರದ್ದು ಏನ್ ಗ್ಯಾರಂಟಿ ಇಲ್ಲ. ಸೊ ಅದರ ಭಯದಿಂದ ಏನ್ ಬದುಕುದ ಬಿಟ್ಟು ಬಿಡುವುದು? ನೋ. ಸೊ ವಾಟ್ ಯು ವಿಲ್ ಡೂ ಟು ಟ್ಯಾಕಲ್ ವಿತ್ ಕೊರೋನಾ? You will wear the mask, you will sanitize your hands, you will maintain social distance with people, and you will lead your normal life. You will not stop living, but you will live with certain precautions. ಅದೇ ರೀತಿಯಿಂದ ಬಿಸ್ನೆಸ್ ಐತಿ. ಸೊ ಬಿಸ್ನೆಸ್ ನಲ್ಲಿ of course ರಿಸ್ಕ್ ಇದ್ದೇ ಇರ್ತೈತಿ, ಬಟ್ ಆ ರಿಸ್ಕ್ ತಿಳ್ಕೋಬೇಕು. ಮತ್ತೆ ಯಾವ್ಯಾವ ಮಾತುಗಳನ್ನು ನಾವು ಮಾಡಬಾರದು, ಎದರಿಂದ ನಮಗೆ ನುಕ್ಸಾನ ಆಗ್ಬೋದು, ಅದನ್ನ ನಾವು ತಿಳ್ಕೋಬೇಕು ಮತ್ತು ಅದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಸೊ ಇಫ್ ಯು ಆರ್ ಅಲರ್ಟ್ ಇನಫ್, there will be no losses into your business. So of course there will be an element of risk, but then you have to be dynamic and alert all the time if you want to run a business and you want to maximize your profits and ultimately improve your standard of living. So business one hanta opportunity ಐತಿ where in one lifetime only you can change completely the lifestyle and well-being of yours, your families and your nations also. So everybody should think about business. It's not that tough, but yes, what are the things to be taken into consideration of business, that also needs to be studied very much thoroughly. I hope you have understood today's basic class. I'll be looking forward towards your feedback. Thank you.